ನೋಡ್ಕೊಳ್ರಿ, ಇದು ಫೈಲು ಮೇಗಿಂದು ಇದೆಯಲ್ಲ ಅದನ್ನು ರಿನೇಮ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಆರ್ ಅಂತ ಹಾಕೋತೀನಿ, ಯಾಕಂದರೆ ಅದು ರಿಯಲ್ಲು. ಮತ್ತು ಇನ್ನೊಂದು ಇಲ್ಲಿ ಕೆಳಗೆ ಎಚ್ ಅಂತ ಐತಲ್ಲ, ಇದು ಹ್ಯಾಕು. ಇದನ್ನು ಎಚ್ ಅಂತ ಮಾಡಿದ್ದೀನಿ. ಇದನ್ನು ತೆಗೆದುಬಿಟ್ಟು ಇದನ್ನು ಅಪ್ಲೈ. ಇವಾಗ ನೋಡಿರಿ ಅಪ್ಲೈ ಆಯಿತು. ಇವಾಗ ನಾನು ಗೇಮ್ನ ಓಪನ್ ಮಾಡ್ತೀನಿ. ಇದು ಅಪ್ಲೈ ಪ್ರೊಸೆಸ್ ಎಲ್ಲ ನಾನು ವಿಡಿಯೋ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು. ಓಕೆನಾ, ಇವಾಗ ನೋಡ್ಕೊಳ್ರಿ. ಇವಾಗ ಬಂದುಬಿಟ್ಟು ನಾನು ಇಲ್ಲಿ ಗೇಮ್ನ ಓಪನ್ ಮಾಡ್ತೀನಿ. ಇಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ ಗೇಮ್ನ. ಸರಿನಾ, ಓಪನ್ ಮಾಡಿಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ ಟ್ರೈನಿಂಗ್ ಗ್ರೌಂಡಲ್ಲಿ ಹೋಗ್ಬಿಟ್ಟು ವರ್ಕ್ ಆಗ್ತೈತೆ ಇಲ್ಲ ಹ್ಯಾಕು ವರ್ಕ್ ಆಗ್ತಿಲ್ವಾ ಅಂತ. ಓಕೆನಾ, ಫೈಲ್ ಅಂತೂ ಇವಾಗ ಸೆಟ್ ಮಾಡಿದ್ದೀನಿ. ಓಕೆ, ಅಪ್ಲೈ ಪ್ರೊಸೆಸ್ ಅಂತೂ ನಿಮಗೆ ಅಪ್ಲೈ ಪ್ರೊಸೆಸ್ ಅಂತ ವಿಡಿಯೋ ಕೊಟ್ಟಿದ್ದೀನಿ. ಓಕೆ, ಅಪ್ಲೈ ಪ್ರೊಸೆಸ್ ವಿಡಿಯೋ ನೋಡ್ಕೊಂಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ರಿ. ನಾನು ನಿಮಗೆ ಇವಾಗ ಹೆಡ್ಶೆಟ್ ಬೀಳುತ್ತೆ ಇಲ್ಲ ಅಂತ ತೋರಿಸ್ತೀನಿ. ಓಕೆ, AKM ಅಂತೂ ತೊಗೊಂಡಿದ್ದೀನಿ ನೋಡಿರಿ, ಹೆಡ್ಶೆಟೆಲ್ಲ ಬೀಳ್ತವೆ. ಓಕೆ, ಇವಾಗ ಬೀಳ್ತವೆ ಅಂದಮೇಲೆ ಇವಾಗ ನೋಡಿರಿ, ನಾನು ಇವಾಗ ಏನು ಅಪ್ಲೈ ಮಾಡಿದ್ನಲ್ಲ ಅದು ಹ್ಯಾಕದನ್ನು ಮತ್ತೆ ಅಲ್ಲಿ ರಿನೇಮ್ ಮಾಡಬೇಕು. ಎಚ್ ಅಂತ ಹಾಕೋತೀನಿ ಹ್ಯಾಕದು. ಓಕೆ, ಇವಾಗ ಆ ಗೆರೆನದು ಮೇನ್ ಫೈಲ್ ಐತಲ್ಲ ಅದನ್ನು ಅವರಿಗೆ ಮತ್ತೆ ರಿಟರ್ನ್ ಹಾಕ್ಬಿಡ್ತೀನಿ. ಆ ರಿಯಲ್ದು ಫೈಲ್ದು ಆರ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಒರಿಜಿನಲ್ ಫೈಲ್ನ ಅಲ್ಲಿ ಹಾಕಿದ್ದೀನಿ. ಮತ್ತು ಇವಾಗ ನೋಡ್ಬೋದು, ಇವಾಗ ನೀವು ಎಷ್ಟು ಗೇಮ್ ಬೇಕಾದರೂ ಅಷ್ಟು ಆಡ್ಬಿಡ್ರಿ. ಸರಿನಾ, ಓಕೆ, ತುಂಬ ಚೆನ್ನಾಗಿ ಹೆಡ್ಶೆಟ್ ಬೀಳುತ್ತವೆ, ನೋಡ್ತಾ ಇರ್ಬೋದು ನೀವು. ಇದು ಒಂದು ಸ್ವಲ್ಪ ಓಕೆ ಸೆಟ್ಟಿಂಗ್ ನೋಡ್ತಾ ಇರ್ಬೋದು ನೀವು ಹ್ಯಾಕ್ ಹೆಡ್ಶೆಟ್ ಎಲ್ಲ ಹೆಂಗೆ ಬೀಳ್ತೈತೆ ಅಂತ. ಅಂದರೆ ನಾನು ಫೈಲ್ನ ಯಾಕಂಗೆ ಅಪ್ಲೈ ಪ್ರೊಸೆಸ್ ಕೊಟ್ಟಿದ್ದೀನಿ ಅಂದರೆ ಬೇರೆನವ್ರಿಗೆ ಫೈಲ್ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಓಕೆನಾ, ಅವ್ರ ಫೈಲ್ನ ಅವ್ರಿಗೆ ಕೊಟ್ಟಿದ್ದೀವಿ. ಓಕೆನಾ, ಇವಾಗ ನಮ್ಮ ಅರ್ಥ ನಿಮಗೇನು ಹೇಳ್ಬೇಕಾಗಿತ್ತಂದರೆ ಇವಾಗ ನಾವು ಹ್ಯಾಕ್ ಹಚ್ಚಿಲ್ಲ ಅಂತ ಅರ್ಥ. ಓಕೆನಾ, ಬೇಕಾದರೆ ನೀವು ಒಂದು ಸರ್ತಿ ಬ್ಯಾಕ್ ಹೋಗಿ ಮತ್ತೆ ಫ್ರೀ ಫೈರ್ನ ಇದನ್ನು ಓಪನ್ ಮಾಡಿದ್ರೆ ಹ್ಯಾಕ್ ಆಗಿರಲ್ಲ. ಓಕೆನಾ, ಹೆಡ್ಶೆಟ್ ಬೀಳಲ್ಲ. ನೀವು ಬೇಕಾದರೆ ಒಂದು ಸರ್ತಿ ಬ್ಯಾಕ್ ಹೋಗ್ಬಿಟ್ಟು ವಾಪಸ್ ಬಂದು ನೋಡ್ಕೊಡ್ರಿ. ಸರಿನಾ, ಅವಾಗ ನಿಮಗೆ ಹೆಡ್ಶೆಟ್ ಬೀಳಲ್ಲ. ಓಕೆನಾ, ಮತ್ತು ನಾನು ಅಪ್ಲೈ ಪ್ರೊಸೆಸ್ ಹೇಳಿಲ್ಲ, ನೀವು ಪ್ರತಿಯೊಂದು ಸಲ ಗೇಮ್ ನಿಮಗೆ ಯಾವಾಗ ಆಡ್ಬೇಕು ಅನಿಸುತ್ತಲ್ಲ ಅವಾಗ ಅಪ್ಲೈ ಪ್ರೊಸೆಸ್ ನೋಡಿಕೊಂಡು ಅಪ್ಲೈ ಮಾಡಿಬಿಟ್ಟು ಗೇಮ್ ಆಡ್ಕೊಳ್ರಿ. ಸರಿನಾ, ಯಾವತ್ತೂ ID ಬ್ಯಾನ್ ಆಗಲ್ಲ. ಓಕೆನಾ, ಮತ್ತು ನಿಮಗೆ ಏನಾದರೂ ಸಾಕಾಯಿತು ಅಂದರೆ ಬಿಟ್ಟು ಮಾಡ್ಕೊಳ್ರಿ, ಕ್ಲಿಯರ್ ಮಾಡ್ಕೊಳ್ರಿ. ಮತ್ತು ಅಪ್ಲೈ ಪ್ರೊಸೆಸ್ ಆಡಬೇಕಾದ್ರೇ ಅಪ್ಲೈ ಪ್ರೊಸೆಸ್ ಮಾಡಬೇಕು. ಪ್ರತಿಯೊಂದು ಸರ್ತಿನೂ ನಿಮಗೆ ಗೇಮ್ ಆಡ್ಬೇಕು ಅನಿಸಿದರೆ ಅಪ್ಲೈ ಪ್ರೊಸೆಸ್ ಮಾಡಿಕೊಂಡೆ ಗೇಮ್ ಆಡಬೇಕು. ನಾನು ನಿಮಗೆ ಟ್ರೈನಿಂಗ್ ಗ್ರೌಂಡಲ್ಲೆಲ್ಲ ಹೋಗ್ಬಿಟ್ಟು ತೋರಿಸ್ತೀನಿ, ಬೇಕಾದರೆ ನೋಡ್ಕೊಳ್ರಿ. ನಾನು ಇನ್ಮೇಲಿಂದ ಎಲ್ಲ ಹ್ಯಾಕ್ನೂ ಹೀಗೆ ಮಾಡಬೇಕು. ಸರಿನಾ, ಎಲ್ಲ ಅಪ್ಲೈ ಪ್ರೊಸೆಸ್ಸು ಯಾವಾಗಲೂ ಹೀಗೆ ಮಾಡಿರಿ. ಯಾಕಂದರೆ ಗೆರೆನದ ಆ್ಯಂಟಿ ಚೀಜ್ ಸೆಕ್ಯೂರಿಟಿ ಚೀಜ್ ಏನಿದೆಯಲ್ಲ ಅದನ್ನು ತುಂಬಾ ಹಾಳು ಮಾಡಿಬಿಟ್ಟಿದ್ದಾರೆ. ನೀವೇನಾದರೂ ಫೈಲ್ನ ಅಪ್ಲೈ ಮಾಡಿದ 1 ನಿಮಿಷದಲ್ಲೇ ಒಂದೆರಡು ಗೇಮ್ ಆಡೋದ್ರಲ್ಲೇ ಮತ್ತು ಅಥವಾ ಟ್ರೈನಿಂಗ್ ಗ್ರೌಂಡಲ್ಲಿ ಹೋಗಿ ಬಂದ್ರೇ ಬ್ಯಾನ್ ಮಾಡಿಬಿಡ್ತಾ ಇದ್ದಾರೆ. ಓಕೆನಾ, ಅದಕ್ಕೆ ನಾನು ಹೇಳ್ತಿರೋದು ನಿಮಗೆ. ಓಕೆನಾ, ಅದಕ್ಕೆ ಈ ಥರ ಅಪ್ಲೈ ಮಾಡಿಕೊಡ್ರಿ. ನೀವು ಇವಾಗ ಈ ಥರ ಅಪ್ಲೈ ಪ್ರೊಸೆಸ್ ಮಾಡಿದ್ರೆ ನೀವು ಗೇಮಲ್ಲಿ ಹಾಕಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ, ಹಾಕಿರಲ್ಲ ನೀವು, ಜಸ್ಟ್ ಪ್ಲೇ ಆಗುತ್ತೆ. ಓಕೆನಾ, ಇದೊಂದು ಗ್ಲಿಚ್ ಅಂತ ಹೇಳ್ಬೋದು ನಿಮಗೆ. ಅಪ್ಲೈ ಪ್ರೊಸೆಸ್ಸಲ್ಲಿ ಇದೊಂದು ಗ್ಲಿಚ್ ಅಂತ ಹೇಳ್ಬೋದು. ಓಕೆನಾ, ತುಂಬ ಈಜಿ ಇದೆ, ಅಪ್ಲೈ ಪ್ರೊಸೆಸ್ ಇದೆ. ಮತ್ತು ಇದರ ಪಾಸ್ವರ್ಡ್ ಬಂದುಬಿಟ್ಟು ನಾನು ಇದು ಏನು ಬರೀ ನಾರ್ಮಲಾಗಿ ಹೆಡ್ಶಾಟು, ಲೊಕೇಶನ್ ಇಲ್ಲ ಏನಿಲ್ಲ, ಬರೀ ನಾರ್ಮಲಾಗಿ ಹೆಡ್ಶಾಟ್ ಬೀಳೋದು. ಪಾಸ್ವರ್ಡ್ ಬಂದುಬಿಟ್ಟು 7 ಅಂತ 777 ಅರ್ಥ ಆಗುತ್ತಲ್ಲ ಪಾಸ್ವರ್ಡು. ಅನ್ಕೋತೀನಿ ಎಲ್ಲರಿಗೆ. ಓಕೆನಾ, ಈ ಪಾಸ್ವರ್ಡ್ ಅಪ್ಲೈ ಮಾಡಿ. ಸರಿನಾ, ಇನ್ವಿಸಿಬಲ್ ಅಂದರೆ ಆಗಲ್ಲ. ನೀವು ಇದರಲ್ಲಿ ಟೂರ್ನಮೆಂಟ್ ಬೇಕಾದರೂ ಆಡ್ಕೋಬೋದು. ಆಡ್ಕೊಂಡು ಬೆಟ್ಟಿಂಗ್ ಎಲ್ಲ ಆಡಿಬಿಟ್ಟು ಗೆದಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ, ಯಾರು ಹ್ಯಾಕ್ ಆಗಲ್ಲ. ಮತ್ತು ಗೆರೆಯನ್ನು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಸರಿ, ಸೆಕ್ಯೂರ್ ಆ್ಯಂಡ್ ಸೇಫ್ ಆಗಿರುತ್ತೆ. ಯಾರು ಬೇಕಾದರೂ ನೀವು ಆಡ್ಬಿಟ್ಟು ಮೇನ್ ಐಡಿಯಲ್ಲಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.